Okay, way to waterfalls. ಓಕೆ, ಸೊ ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು. ಸೊ ಇದು ನಾನು ಯೂಶ್ವಲಾಗಿ ಹೋಗೋ ಥರ ಒನ್ ಡೇ ರೈಡ್ ಅಲ್ಲ. ಈ ಸತಿ ಸ್ಟೇ ಆಗ್ತಾಯಿದ್ದೀನಿ ನಾನು. ಸೊ ಹೋಗ್ತಾ ಹೋಗ್ತಾ ನಾನು ಯಾವ್ಯಾವ ಪ್ಲೇಸ್ ಕವರ್ ಮಾಡ್ತೀನಿ ಎಲ್ಲ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆ, ಸೊ ಫೈನಲಿ ನನಗೆ ಡಿವಿಯೇಷನ್ ಸಿಕ್ತು. ಲೆಫ್ಟ್ ತೊಗೊಂಡು ಹಾಸನ್ ಹೈವೇ ಕನೆಕ್ಟ್ ಆಗ್ತಾಯಿದ್ದೀನಿ. ಸೊ ಈಗ ಏನಂದರೆ, ಹಾಸನಾಂಬ ದೇವಸ್ಥಾನ ಓಪನ್ ಆಗಿರೋದ್ರಿಂದ ಕ್ರೌಡ್ ಯಾವ ಥರ ಇರುತ್ತೆ ಗೊತ್ತಿಲ್ಲ ಇಲ್ಲಿ. ಸೊ ನೋಡ್ಕೊಂಡು ಹೋಗ್ಬೇಕು. ಓಕೆ, ಹಾಸನ್ 156 ಕಿಲೋಮೀಟರ್ಸ್ ಇಲ್ಲಿಂದ. ಸೊ ಗಾಡಿಗೆ ಪೆಟ್ರೋಲ್ ಎಲ್ಲ ಹಾಕ್ಸಾಯ್ತು. ಅದೇ ನೋಡ್ತಾ ಇದ್ದೆ ಪ್ಲ್ಯಾನ್ ಇವಾಗ. ಸೊ ಇಲ್ಲಿಂದ ನಂದು ಫಸ್ಟ್ ಡೆಸ್ಟಿನೇಷನ್ ಇರೋದು ಹೊರನಾಡು. ಓಕೆ, ಸೊ ಹಾಸನ್ ಟು ಮೂಡಿಗೆರೆ, ಬೇಲೂರು ರೂಟಿಂದ ಹೋದರೆ ಹತ್ತಿರ ಆಗುತ್ತೆ ಅಂತ ಹೇಳಿದ್ರು ಇಲ್ಲಿ ಪೆಟ್ರೋಲ್ ಬಂಕಲ್ಲಿ. ಸೊ ನಾನು ಅದಕ್ಕೆ ರೂಟ್ ಚೆಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಬೇಲೂರು, ಮೂಡಿಗೆರೆ, ಹೊರನಾಡು. ಸೊ ಇಲ್ಲಿಂದ 135 ಕಿಲೋಮೀಟರ್ಸ್ ಇದೆ. ಮೇಬಿ ಇನ್ನು ಒಂದು 2 ಅವರ್ ಆಗುತ್ತೆ ಹೋಗೋಷ್ಟೊತ್ತಿಗೆ, ಯಾಕಂದರೆ ಮತ್ತೆ ಅಲ್ಲಿ ಘಾಟ್ ಸೆಕ್ಷನ್ ಬೇರೆ ಸ್ಟಾರ್ಟ್ ಆಗುತ್ತೆ. ಓಕೆ, ನಾನು 2 ವೀಕ್ಸ್ ಬ್ಯಾಕ್ ಮೈಸೂರಿಗೆ ಹೋಗಿದ್ದೆ. ಸೊ ಅಲ್ಲಿ ಮೈಸೂರಲ್ಲಿ ದಸರಾ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲೂ ಅಷ್ಟೇ ಪೂರ್ತಿ ಹಾಸನ ಪೂರ್ತಿ ಲೈಟಿಂಗ್ಸ್ ಹಾಕಿದ್ದಾರೆ. ಏನಕ್ಕಂತ ಗೊತ್ತಿಲ್ಲ. ಸೊ ಕಾಣಿಸ್ತಾ ಇರ್ಬೋದು. ಹಾಸನಾಂಬ ದೇವಸ್ಥಾನ ಓಪನ್ ಆಗಿರೋದಕ್ಕೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ ಆ್ಯಕ್ಚುಲ್ ರೀಸನ್ ಏನು ಅಂತ. ಬೆಂಗಳೂರಿಂದ ಹಾಸನವರೆಗೂ ಬರೋವರೆಗೂ ಚೆನ್ನಾಗಿತ್ತು ರೋಡು. ಹಾಸನಿಂದ ಬೇಲೂರಿಗೆ ಹೋಗೋ ರೋಡ್ ನೋಡಿ ಹೆಂಗಿದೆ. ಇದು ಆ್ಯಕ್ಚುಲಿ ಸಿಂಗಲ್ ರೋಡು, ಡಬಲ್ ರೋಡ್ ಇಲ್ಲ, ಸಿಂಗಲ್ ರೋಡು. ಬಟ್ ಸಿಂಗಲ್ ರೋಡ್ ಅನ್ನೋದಕ್ಕಿಂತ ರೋಡ್ ಅಷ್ಟು ಚೆನ್ನಾಗಿಲ್ಲ. ತುಂಬ ಹಳ್ಳಗಳು, ಮತ್ತು ರೋಡ್ ಮೇಲೆ ನೋಡ್ಬೋದು ತುಂಬ ಪ್ಯಾಚಸ್ ಇದೆ. ಸಿಕ್ಕಾಪಟ್ಟೆ ಗಾಳಿ ಇದೆ ಗುರು. ಇನ್ನಲ್ಲಿ ವೆದರ್ ಹೆಂಗಿದೆಯೋ ಏನೋ ಗೊತ್ತಿಲ್ಲ. ವ್ಯೂ ನೋಡಿ ಸಖತ್ತಾಗಿದೆ. ಇವಾಗ ಸ್ವಲ್ಪ ಗ್ರೀನರಿ ಸ್ಟಾರ್ಟ್ ಆಯಿತು.
ಹಾಸನವರೆಗೂ ನಮಗೆ ಅಷ್ಟು ಅನ್ಸಲ್ಲ ಎಲ್ಲೋ ದೂರ ಬಂದಿದ್ದೀವಿ ಅಂತ. ಬಟ್ ಸ್ವಲ್ಪ ಹಾಸನ ದಾಟಿ ಮುಂದೆ ಬರ್ತಿದ್ದಂಗೆ ಹೋಗ್ತಾ ಹೋಗ್ತಾ ರೂಟ್ ಮಾತ್ರ ಕ್ರೇಜಿ ಆಗಿದೆ. ಇಲ್ಲಿ ಹಿಂದೆ ಒಂದು ಕ್ರೇಜಿ ಆಗಿರೋ ಜಾಗ ನೋಡಿದೆ, ಒಂದು ಕೆಫೆ ಅದು. ಸೊ ಫಾಸ್ಟ್ ಮೂವಿಂಗಲ್ಲಿದ್ದೆ, ಅದಕ್ಕೆ ಸಡನ್ನಾಗಿ ಸ್ಟಾಪ್ ಮಾಡೋಕ್ಕಾಗಿಲ್ಲ. ಇಲ್ಲೊಂದು ಯೂಟರ್ನ್ ಹಾಕೊಳ್ಳೋಣ. ಸಿಂಗಲ್ ರೋಡ್ ಆಗಿರೋದ್ರಿಂದ ತುಂಬ ಹುಷಾರಾಗಿ ಹೋಗ್ಬೇಕು. ಹೌಸ್ ಆಫ್ ಕೆಫೆ ಕ್ಲೋಸ್ ಆದಂಗಿದೆ, ಓಪನ್ ಇದೆ ಅನ್ಸುತ್ತೆ. ಓಕೆ, ಸೊ ಒಂದು ಕಪ್ ಕಾಫಿ ಕುಡ್ಕೊಂಡು ಹೋಗೋಣ. ತುಂಬ ಇಷ್ಟ ಆಯಿತು ಜಾಗ ನನಗೆ. ಓಕೆ, ಬ್ರೇಕ್ ಮುಗೀತು. ಚೆನ್ನಾಗಿದೆ, ಒಂದು ಸ್ವಲ್ಪ ರಿಫ್ರೆಶ್ ಆಯಿತು. ಸೊ ಇಲ್ಲಿಂದ 110 ಕಿಲೋಮೀಟ್ರ್ ಅಂತೆ ಹೊರನಾಡಿಗೆ. ಇಲ್ಲಿಂದ ಮೂಡಿಗೆರೆಯಿಂದ ಕೊಟ್ಗೆಹಾರ, ಅಲ್ಲಿಂದ ಹೊರನಾಡು. ಅಲ್ಲಿ ರೂಮ್ ಮಾಡಿ ಈ ಲಗೇಜ್ ಎಲ್ಲ ರೂಮ್ಗೆ ಹಾಕಿ, ಸೊ ಸುತ್ತಮುತ್ತ ಏನೇನಿದೆ ಪ್ಲೇಸಸ್ಸು ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಬೇಲೂರು ರೀಚ್ ಆದ ಅನಿಸುತ್ತೆ. ಬೇಲೂರೇ ಅಲ್ವಾ ಇದು? ಬೇಲೂರು ಲೆಫ್ಟ್ ಅಂತ ಹಾಕಿದ್ದಾರೆ. ಸರ್, ಇದು ಹೊರನಾಡಿಗೆ ಹತ್ರದ ರೂಟ್ ಯಾವುದಾಗುತ್ತೆ? ಅಲ್ಲಿಂದ ಬಿಡ್ತೀರಾ? ಹಿಂಗೆ ಓಕೆ, ಇದನ್ನ ಹತ್ರ ಆಗುತ್ತೆ. ಅದಕ್ಕಿಂತ ಹತ್ರ ಆಗುತ್ತೆ. ಇಲ್ಲ ರೋಡ್ ಚೆನ್ನಾಗಿದೆ ಇದು. ಹೌದು ಹೌದು, ಥ್ಯಾಂಕ್ ಯು. ಸ್ಟ್ರೈಟೇ ಅಲ್ವಾ? ಅಲ್ಲೊಂದು ರೈಟ್ ಬೇರೆ ಇತ್ತು. ಮತ್ತೆ ಅನ್ನೋದು ಕೇಳಬೇಕಾ? ಯಾವತ್ತೇ ಹೊರಗೆ ಬಂದರೂ ನಾನು ಜಾಸ್ತಿ ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಲೋಕಲ್ಸ್ಗೆ ಶಾರ್ಟ್ಕಟ್ ಚೆನ್ನಾಗಿ ಗೊತ್ತಿರುತ್ತೆ. ಬೇಲೂರು ಟು ಮೂಡಿಗೆರೆ ರೋಡ್ ಮಾತ್ರ ಸಖತ್ತಾಗಿದೆ. ರೋಡು ಸೂಪರ್ ಆಗಿದೆ, ನೇಚರು ಸಖತ್ತಾಗಿದೆ.
ಒಳ್ಳೆ ಫೀಲ್ ಇದೆ ಗುರು ಈ ರೋಡಲ್ಲಿ ಓಡಿಸೋದಕ್ಕೆ ಗಾಡಿನ. ರೈಟ್ ಅಲ್ವಾ? ರೈಟ್ ತೋರಿಸಿ ಇದೆಯಾ ಜಾಗ ಇದು? ಅದಕ್ಕೆ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು ಯಾರ ಹತ್ರ ಆದರೂ. 86 ಅಂತ ಇತ್ತು ಹೊರನಾಡು. ಹೊರನಾಡು ಸ್ಟ್ರೈಟ್ ಅಲ್ಲ? ಹೊರನಾಡು ಸ್ಟ್ರೈಟ್. ಓಕೆ ಕನ್ಫರ್ಮ್ ಆಯಿತು, ಕರೆಕ್ಟ್ ರೂಟಲ್ಲೇ ಇದ್ದೀನಿ. ಕೋಗೂಡು ದೂರದಿಂದ ನೋಡಿ ಕೊಡಗು ಥರ ಕಾಣಿಸ್ತಿದೆ. ಹಾಂ ಏನು ಸಖತ್ತಾಗಿದೆ ಗುರು. ರೂಟ್ ಕನ್ಫರ್ಮ್ ಮಾಡ್ಕೊಂಬೋಣ. ಸರ್ ಹೊರನಾಡು ಎಷ್ಟು ದೂರ ಇಲ್ಲಿಂದ? 80 ಕಿಲೋಮೀಟರ್ ಆಗುತ್ತೆ. 80 ಆಗುತ್ತಾ? ಸೆಕೆಂಡ್ ರೈಟ್ ತೊಗೊಬೇಕಾ? ಓಕೆ ಓಕೆ, ಥ್ಯಾಂಕ್ ಯು ಸರ್. ಸೆಕೆಂಡ್ ರೈಟ್ ತೊಗೊಬೇಕಂತೆ. ಇದು ಫಸ್ಟ್ ರೈಟು, ನೆಕ್ಸ್ಟ್ ರೈಟ್. ಹಾಂ ಓಕೆ, ಡಿವಿಯೇಷನ್ ಬಂತು ಇಲ್ಲೇ ಅನ್ಸುತ್ತೆ ರೈಟು. 79 ಕಿಲೋಮೀಟರ್ಸ್. ಧರ್ಮಸ್ಥಳ 79, ಕುದುರೆಮುಖ 91, ಶೃಂಗೇರಿ 106. ಇಲ್ಲಿ ರೋಡ್ ಮಾತ್ರ ಸೂಪರ್ ಆಗಿದೆಯಪ್ಪ. ರೋಡ್ ಒಂದೇ ಅಲ್ಲ, ವ್ಯೂನು ತುಂಬ ಚೆನ್ನಾಗಿದೆ. ಮತ್ತು 79 ಕಿಲೋಮೀಟರ್ಸ್ ಅಂದರೆ ಇನ್ನು 1 ಅವರ್ ರೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಥರ ರೋಡ್ ಇದೆ ಅಂದರೆ 2 ಅವರ್ ಬೇಕು ಹೋಗೋಷ್ಟಕ್ಕೆ. ಹುಷಾರಾಗಿ. ಸೊ ಈಗ ಬನ್ಕಲ್ ಅಂತ ಒಂದು ಜಾಗದಲ್ಲಿದ್ದೀನಿ ನಾನು. ಇಲ್ಲಿಂದ ಕೊಟ್ಟಿಗೆಹಾರಾಗಿ ಹೋಗಿ ಅಲ್ಲಿಂದ ಹೊರನಾಡು. ಇನ್ನೂ ಎಷ್ಟೊತ್ತು ಹಿಡಿಯುತ್ತೋ ಗೊತ್ತಿಲ್ಲ, ನೋಡಬೇಕು. ಸೊ ಬಣ್ಕಲ್ ಅನ್ನೋ ಒಂದು ಊರು ದಾಟಿ ಮುಂದೆ ಬಂದಿದ್ದೀನಿ. ಸೊ ನೋಡ್ತಾ ಇರಲ್ಲ ವ್ಯೂ ಹೇಗಿದೆ, ವಾಹ್. ಸುತ್ತ ಎಲ್ಲಿ ನೋಡಿದ್ರು ಬೆಟ್ಟ.
ಸೊ ಇಲ್ಲೊಂದು 2 ನಿಮಿಷ ನಿಲ್ಲಿಸ್ತಾ ಇದ್ದೀನಿ ಫೋಟೋ ಮತ್ತು ವೀಡಿಯೋ ತೊಗೊಳೋಣ ಅಂತ. ಸೊ ಈಗ ಕೊಟ್ಟಿಗೆಹಾರಲ್ಲಿದ್ದೀನಿ ನಾನು. ಆ್ಯಕ್ಚುಲಿ ಸ್ವಲ್ಪ ಮುಂದೆ ಬಂದುಬಿಟ್ಟೆ, ಅಲ್ಲೇ ನಾನು ಡಿವಿಯೇಷನ್ ತೊಗೊಬೇಕಾಗಿತ್ತು. ಸೊ ಇಲ್ಲಿ ಒಬ್ಬರು ಲೋಕಲ್ನ ಕೇಳಿದ್ದಕ್ಕೆ ರೂಟ್ ಹೇಳಿದ್ರು. ನಾನು ಇನ್ಕೆ ಸ್ಟ್ರೈಟ್ ಹೋಗಿದ್ರೆ ಡೈರೆಕ್ಟ್ ಧರ್ಮಸ್ಥಳ ಕೊಂಡೋಗ್ತಾ ಇದ್ದೆ. ಸೊ ಇಲ್ಲಿ ಲೆಫ್ಟ್ ಅಂತೆ. ಸೊ ಇಲ್ಲಿಂದ ಘಾಟ್ ಸೆಕ್ಷನ್ ಸ್ಟಾರ್ಟು. ಸೊ 7 ಕಿಲೋಮೀಟ್ರ್ ಆದಮೇಲೆ ಒಂದು ಸರ್ಕಲ್ ಸಿಗುತ್ತೆ. ಆ ಸರ್ಕಲಿಂದ ಲೆಫ್ಟ್ ತೊಗೊಂಡು ಸ್ಟ್ರೈಟ್ ಒಂದೇ ರೋಡ್. ಗಂಟ್ಲಿಗೆ ಹೋಗಿದ್ದಾನೆ. ಆಹಾ, ಏನಿದೆ ನೋಡ್ರಿ ಜಾಗ. ಸೊ ಆಬ್ವಿಯಸ್ಲಿ ಇಲ್ಲಿರೋರಿಗೆ ಏನು ಅನಿಸಲ್ಲ, ಬಟ್ ನಮ್ಮ ಥರ ಬೆಂಗಳೂರಿಂದ ಅಥವಾ ಯಾವುದಾದ್ರು ಸಿಟಿಯಿಂದ ಬಂದವ್ರಿಗೆ ಈ ಥರ ಜಾಗಗಳು ನೋಡೋದು ಒಂಥರ ಖುಷಿ. ವಿಡಿಯೋ ಇದಕ್ಕಿಂತ ಮುಂಚೆ ಬಸವನ ಬೆಟ್ಟ ಅಂತ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ವೀಡಿಯೋಸ್ನ ಚೆಕ್ ಮಾಡಿಲ್ಲ ಅಂದರೆ ನನ್ನ ಚಾನಲಲ್ಲಿದೆ, ಚೆಕ್ ಮಾಡಿ. ಈ ರೂಟ್ ನೋಡ್ತೀರಾ, ಸೇಮ್ ಟು ಸೇಮ್ ಹಂಗೆ ಅನ್ನಿಸ್ತಾ ಇದೆ ನನಗೆ. ಸಣ್ಣ ಗಾಳಿ ಬರ್ತಾ ಇದೆ, ವೆದರ್ ಮಾತ್ರ ಸೂಪರ್ ಆಗಿದೆ. ಆ್ಯಕ್ಚುಲಿ ಟೈಮ್ ಇವಾಗ ಮಧ್ಯಾಹ್ನ 2 ಗಂಟೆ, ಹತ್ತತ್ರ 2:02. ವೆದರ್ ನೋಡಿ ಹೆಂಗಿದೆ. ಅರ್ಲಿ ಮಾರ್ನಿಂಗ್ 7 ಗಂಟೆಗೆ ಹೆಂಗಿರುತ್ತೆ ವೆದರು, ಆ ಥರ ಇದೆ ಇವಾಗ ವೆದರು. ಸದ್ಯಕ್ಕೆ ಮಳೆ ಬರ್ತಾ ಇಲ್ಲ. ಈ ಜಾಗ ಎಷ್ಟು ಕಂಪ್ಲಿ ಅಂತ ಈ ಜಾಗ ಎಷ್ಟು ಸೂಪರ್ ಆಗಿದೆ ಜಾಗ. ವ್ಯೂ ತುಂಬ ಚೆನ್ನಾಗಿದೆ ಇಲ್ಲಿ. ತುಂಬ ಜನ ಟೂರಿಸ್ಟ್ಗಳಿದ್ದಾರೆ ಈ ಕಡೆ. ಅಯ್ಯೋ ಎಷ್ಟು
ಚೆನ್ನಾಗಿದೆ ಅಲ್ಲ ಜಾಗ. ವಾವ್. ಒಂದು ವಿಡಿಯೋ ತಗೊಳ್ಳೋಣ ಇಲ್ಲಿ. ನಾನು ಆವಾಗಲಿಂದ ಬರೀ ವಿಡಿಯೋ ಫೋಟೋ ತೊಗೊಂಡು ಟೈಮ್ ವೇಸ್ಟ್ ಮಾಡ್ತಾಯಿನಿಲ್ಲ ಅಂದರೆ ಇಷ್ಟೊತ್ತಿಗೆ ಆಲ್ರೆಡಿ ರೀಚ್ ಆಗಿರಬೇಕಾಗಿತ್ತು. ಬಟ್ ನನಗೆ ಈ ಥರ ಟ್ರಾವೆಲ್ ಮಾಡೋದಕ್ಕೆ ಇಷ್ಟ. ಯಾವುದಾದ್ರು ಒಂದು ಪ್ಲೇಸ್ ಇಷ್ಟ ಆಯಿತು ಅಂದರೆ ಅಲ್ಲಿ ನಿಲ್ಲಿಸ್ಬೇಕು. ಓಕೆ, ಐ ಥಿಂಕ್ ಕಳಸ ರೀಚ್ ಆಗಿದ್ದೀನಿ. ಕಳಸನೇ ಅಲ್ವಾ? ಹಾಂ, ಹೌದು. ನೋಡಿ, ಇಲ್ಲಿಂದ 10 ಕಿಲೋಮೀಟ್ರ್ ಇರ್ಬೋದು ಅನ್ಸುತ್ತೆ ಅಷ್ಟೇ ಹೊರನಾಡು. ಸ್ವಲ್ಪ ಬೇಗ ಹೊರನಾಡಿಗೆ ಹೋಗಿ ರೂಮ್ ತೊಗೊಂಡು ಲಗೇಜ್ ಹಾಕಿ ಬರೋ ಅಷ್ಟೊತ್ತಿಗೆ ಇವತ್ತು ಬರೀ ಟ್ರಾವೆಲಿಂಗೇ ಆಗೋಯ್ತು ಇವತ್ತು. ಟ್ರಾವೆಲಿಂಗ್ ಏನು ಜಾಗ ಗುರು. ಆಹಾ ಹಾ ಹಾ, ಸಕ್ಕತ್ತಾಗಿದೆ. ಫೈನಲಿ ಹೊರನಾಡಿಗೆ ರೀಚ್ ಆದೆ. ಮನೆಯಿಂದ ಹೊರಟಿದ್ದು ಬೆಳಗ್ಗೆ 7 ಗಂಟೆ. ಈಗ ಟೈಮು ಹತ್ತತ್ರ 4:15. ಅಂದರೆ ಮಧ್ಯದಲ್ಲಿ ತುಂಬ ಬ್ರೇಕ್ಸ್ ತೊಗೊಂಡೆ. ಓಕೆ, ವೇ ಟು ಟೆಂಪಲ್ ರೈಟ್. ಸೊ ಫೈನಲಿ ಹೊರನಾಡಿಗೆ ರೀಚ್ ಆದೆ. ಹೊರನಾಡಿಗೆ ರೀಚ್ ಆಗಿ ರೂಮ್ ಮಾಡಿ ಲಗೇಜೆಲ್ಲ ಇಲ್ಲಿ ಹಾಕಿದ್ದೀನಿ. ಸೊ ದೇವಸ್ಥಾನದ ಹತ್ತಿರದಲ್ಲೇ ಭದ್ರಾ ನಿವಾಸ್ ಅಂತ ತುಂಬ ಚೆನ್ನಾಗಿದೆ ರೂಮ್ಸ್ ಇಲ್ಲಿ. ಹೊರಗೆ ವ್ಯೂನು ತುಂಬ ಚೆನ್ನಾಗಿದೆ. ಸೊ ದೇವಸ್ಥಾನಕ್ಕೆ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ, ತುಂಬ ಹತ್ತಿರದಲ್ಲೇ ಇದೆ. ಸೊ ರೂಮ್ಸು ಕ್ಲೀನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ನಾನು ಮಾರ್ನಿಂಗ್ ಹೊರಟಿದ್ದು ಮನೆಯಿಂದ ಒಂದು 7 o'clock ಏನೋ ಆಗಿತ್ತು. ಈಗ 4:15 ಆಗ್ತಾಯಿದೆ. ಸೊ ಇನ್ನು 6 ಗಂಟೆ ಅಷ್ಟೊತ್ತಿಗೆ ಕತ್ಲಾಗ್ಬಿಡುತ್ತೆ. ಅಷ್ಟರೊಳಗೆ ಎಷ್ಟು ಪ್ಲೇಸಸ್ ಆಗುತ್ತೋ ಅಷ್ಟು ಪ್ಲೇಸಸ್ ಕವರ್ ಮಾಡಬೇಕು ನಾನು ಇವಾಗ. ಸೊ ಲಗೇಜೆಲ್ಲ ಹಾಕಾಗಿದೆ, ಇವಾಗ ಹೊರಡ್ತೀನಿ. ನೋಡೋಣ ಎಷ್ಟು ಪ್ಲೇಸ್ ಕವರ್ ಮಾಡ್ಬೋದು ಅಂತ. ಗೈಸ್, ಇವಾಗ ರೂಮಿಂದ ವಾಪಸ್ ಕಳಸ ಹೋಗ್ತಾಯಿದ್ದೀನಿ. ಸೊ ಅಲ್ಲಿ ಒಂದು ಫಾಲ್ಸ್ ಇದೆ, ಸೂರ್ಮನೆ ಫಾಲ್ಸ್ ಅಂದ್ಬಿಟ್ಟು. ಸೊ ಇಲ್ಲಿ ಲೋಕಲ್ಸ್ನ ಕೇಳಿದ್ದಕ್ಕೆ ಅದು ಹತ್ತಿರ ಇದೆ, ಕವರ್ ಮಾಡ್ಬೋದು ಅಂತ ಹೇಳಿದ್ರು. ಯಾಕಂದರೆ ನಾನು ಆಲ್ರೆಡಿ ಇಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು. 4:15 ಏನೋ ಆಗಿತ್ತು, ಇವಾಗ 4:45 ಟೈಮು. ಸೊ ಇನ್ನು 1 ಅವರಲ್ಲಿ ಕತ್ಲಾಗುತ್ತೆ. ಅಷ್ಟರೊಳಗೆ ನಾನು ರೀಚ್ ಆಗಬೇಕು, ಪ್ಲೇಸ್ನ ನೋಡ್ಕೊಂಡು ವಾಪಸ್ ರೂಮಿಗೆ ಬರಬೇಕು. ಸೊ ಅದಕ್ಕೆ ನಿಯರ್ ಬೈ ಏನಿದೆ ಪ್ಲೇಸು ಅದನ್ನೇ ಕವರ್ ಮಾಡ್ಕೊಳ್ಳೋಣ ಅಂತ ಕಳಸಾಗಿ ಹೋಗ್ತಾಯಿದ್ದೀನಿ. ಇಲ್ಲಿಂದ ಕಳಸ ಜಸ್ಟ್ 8 or 10 ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ.
ಈ ಕಡೆ ಅಂತೆ ಫಾಲ್ಸ್ಗೆ ದಾರಿ. ಏನು ಗುರು ಹಿಂಗಿದೆ ಜಾಗ. ಅಲ್ಲೊಬ್ಬರು 5:15 ಕ್ಲೋಸ್ ಫಾಲ್ಸು ಬಿಡಲ್ಲ ಅಂತ ಹೇಳಿದ್ರು. ಆದರೂ ರಿಸ್ಕ್ ತೊಗೊಂಡು ಬರ್ತಾಯಿದ್ದೀನಿ, ಸಾರಿ ಹೋಗ್ತಾ ಇದ್ದೀನಿ. ನೋಡೋಣ, ಒಂದು ಚಾನ್ಸ್ ತೊಗೊಳ್ಳೋಣ ಅಂತ ಅನ್ನಿಸ್ತು. ಬಿಟ್ಟರೆ ಖುಷಿನೇ. ಸರ್ ಫಾಲ್ಸ್ ಇದೆ. ಟಿಕೆಟ್ ಇದೆ ಸರ್, ಟಿಕೆಟ್ ತೊಗೊಂಡೋಗಿ. ಹಾಂ ಓಕೆ ಸರ್, ಪಾರ್ಕ್ ಮಾಡ್ಬಿಟ್ಟು ಬರೋದಾ? ಪಾರ್ಕಿಂಗ್ ಕೆಳಗಿದೆ, ಓಕೆ. ಟಿಕೆಟ್ ತೊಗೊಂಡೋಗಿ. ಇಲ್ಲಿ ಟಿಕೆಟ್ ತೊಗೊಬೇಕಾ? ಇನ್ನೂ ಓಪನ್ ಇರುತ್ತಲ್ವ ಸರ್? ಓಪನ್ ಇದೆ. ಓಕೆ. ಸೊ ಟಿಕೆಟ್ ತೊಗೊಂಡಾಯ್ತು ಫಾಲ್ಸ್ಗೆ. ರಿಸ್ಕ್ ತೊಗೊಂಡು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಗುರು. ಏನಾದ್ರು ಬೀಳ್ಸಿದ್ನಾ ಇಲ್ಲಿ? ಇಲ್ಲ, ಏನಿಲ್ಲ. ಹ್ಯಾಂಡ್ ಗ್ಲೌಸ್ ತೆಗೆದುಬಿಟ್ಟು ಗಾಡಿ ಓಡಿಸಿದ್ರೆ ಇವಾಗ ಒಂಥರ ತಣ್ಣಗೆ ಅನಿಸ್ತದೆ ಕೈ. ಇಷ್ಟ ತನಕ ಹಾಕ್ಕೊಂಡು ಫಸ್ಟ್ ಲೆಫ್ಟ್ ಅಂತ ಹೇಳಿದ್ರು. ಫಸ್ಟ್ ಲೆಫ್ಟಲ್ಲಿ ನೋಡ್ಕೊಂಡು ಸರ ಫಸ್ಟ್ ಲೆಫ್ಟ್ ತೊಗೊಬೇಕಿತ್ತು. ಮಿಸ್ ಆದರೆ ಮತ್ತೆ ಮುಂದೆ ಹೊರಟೋಗ್ತೀನಿ. ಓ ಪಿಕಾಕ್. ರಿಟರ್ನ್ ಬರೋ ಅಷ್ಟೊದಕ್ಕೆ ಫುಲ್ ಕತ್ಲಾಗಿರುತ್ತೆ ಗುರು ಇಲ್ಲಿ. ಅದೇ ಯೋಚನೆ ಮಾಡ್ತಾ ಇನ್ನು ಫಾಲ್ಸ್ ಹತ್ರ ಬೇರೆ ಯಾರೂ ಇಲ್ಲ ಅಂತ ಹೇಳಿದ್ದಾರೆ. ಗ್ಲೌಸ್ ಹಾಕೊಂಡ್ಬಿಡ್ಬೇಕಿತ್ತು, ಬಿದ್ದರೆ ಕಷ್ಟ. ಓಹೋ ಇನ್ನೊಂದು ಇನ್ಸ್ಟಾ ಸ್ವಲ್ಪ ಕರೆಕ್ಟಾಗಿ ಮಾಡಬೇಕು. ಓಕೆ, ಇವಾಗ ಕರೆಕ್ಟಾಗಿದೆ ಅನಿಸುತ್ತೆ. ಇಲ್ಲಿಂದ 1 ಕಿಲೋಮೀಟ್ರ್ ಪಾರ್ಕಿಂಗ್ ಸಿಗುತ್ತೆ. ಅಲ್ಲಿಂದ 300 ಮೀಟರ್ಸ್ ನಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಇದು ಏನು ಸಕ್ಕತ್ತಾಗಿದೆ ಇವರು. ಫಾಲ್ಸ್ ಸೌಂಡ್ ಕೇಳಿಸ್ತಾ ಇದೆ ಇಲ್ಲೇ. ಇದೇನು 1 ಕಿಲೋಮೀಟ್ರಿಗಿನ್ನ ಜಾಸ್ತಿ ಇದ್ದಂಗೆ ಇದೆಯಪ್ಪ ಇದು. ಅವಾಗಿಂದ ಹೋಗ್ತಾ ಇದ್ದೀನಿ ಏನು ಸಿಗ್ತಾನೆ ಇಲ್ಲ.
ಸರ್ ಇನ್ನೂ ಎಷ್ಟು ದೂರ ಸರ್ ಇಲ್ಲೇ ಸರ್ ಫಾಲ್ಸ್ಗೆ? ಇಲ್ಲೇ ಸರ್ ಇಲ್ಲಿ ಹೋದ್ರೆ ಅಲ್ಲಿ ಕೆಳಗಡೆ ಲೆಫ್ಟ್ ರೈಟಿಗೆ ರೋಡ್ ಮುನ್ನೊಂದು ಅಷ್ಟೇ. ಹೌದಾ ಓಕೆ ವಾಕಬಲ್ ಇದೆಯಾ? ಹೌದಾ ಹೌದಾ ಓಕೆ ಓಕೆ ಇಲ್ಲೇನಾ ಪಾರ್ಕಿಂಗ್? ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಇದೆ ಪಾರ್ಕಿಂಗ್ ಇದೆ ಅಂತ ಪಾರ್ಕಿಂಗು. ಓಕೆ ಸೊ ರೀಚ್ ಆಗಾಯಿತು. ಇನ್ನು ಸ್ವಲ್ಪ ದೂರ ವಾಕ್ ಮಾಡಬೇಕು. ಸುಗರುಗಳೆಲ್ಲ ಕೂತಿದ್ದಾವೆ ಇಲ್ಲಿ. ಸೌಂಡ್ ಈ ಕಡೆ ಬರ್ತಾ ಇದೆ. ಓಕೆ ವೇ ಟು ವಾಟರ್ ಫಾಲ್ಸ್. ಚಿಕನೆಗಳಿಲ್ದಿದ್ರೆ ಸಾಕಪ್ಪ. ಇಷ್ಟು ದೂರ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಗುರು. ಯಾರೂ ಇಲ್ಲ, ನಾನು ಒಬ್ಬನೇ ಇರೋದು ಫಾಲ್ಸಲ್ಲಿ. ವಾವ್.